ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಇವತ್ತು ನಾರ್ಮಲ್ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾಯಿದ್ದೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವಾಗ 32 ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಲಾಕತ್ತೀನಿ. ಮೊದಲಿಗೆ ಎದೆ ಸುತ್ತಳತೆ ಏನೈತಿಲ್ಲ 32 ಎದೆ ಸುತ್ತಳತೆ ಅಂತಂದ್ರೆ ನಾವು 32ನ್ನು 4 ಭಾಗ ಮಾಡಿದ್ವಿ ಅಂತಂದ್ರೆ 8 ಇಂಚು ಎದೆ ಸುತ್ತಳತೆ ಬರ್ತೈತಿ. ಅದಕ್ಕೆ ನಾನು ಸ್ಟಿಚಿಂಗ್ ಮಾರ್ಜಿನನ್ನು 2 ಇಂಚನ್ನು ತೊಗೊಳ್ತೀನಿ. ನೀವು ಬಟ್ಟೆ ಇದೆ ಅಂತಂದ್ರೆ 2 ಇಂಚ್ ತೊಗೋಬೋದು, ಅಥವಾ 1.5 ಇಂಚು, 1 ಇಂಚು, ಅಥವಾ ಮಾಮೂಲಿಯಾಗಿ ಎಲ್ಲರೂ 1.5-2 ಇಂಚ್ ತೊಗೊಳ್ತಾರೆ. ಹೀಗಾಗಿ ನಾನು 2 ಇಂಚ್ ತೊಗೊಳ್ತೀನಿ. ಮೊದಲಿಗೆ ಇವಾಗ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಓಪನ್ ಇದೆಯಲ್ಲ, ಇದನ್ನ ಫೋಲ್ಡ್ ಮಾಡಿಬಿಟ್ಟು ಇದನ್ನ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಲಾಕತ್ತೀನಿ. ಇದು ಸ್ಲೀವ್ ಕಟ್ಟಿಂಗೋಸ್ಕರ. ಇಲ್ಲಿ ಸ್ಲೀವ್ ಕೂರುತ್ತೋ ಇಲ್ಲವೋ ನೋಡಿಕೊಂಡು ನೀವು ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ನಾನು ಇನ್ನೊಂದು ಟೈಪ್ ಏನೈತಲ್ಲ ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ವಿಡಿಯೋ ಒಳಗೆ. ಇಲ್ಲಿ ನಾನು ಟೋಟಲಾಗಿ 10 ಇಂಚು ತೊಗೋಬೇಕು. ಇದು ಸ್ವಲ್ಪ ಜಾಸ್ತಿನೇ ಇದೆ, ಯಾಕಂತಂದರೆ ಬಟ್ಟೆ ಎಕ್ಸ್ಟ್ರಾ ಇದೆ. ಪರವಾಗಿಲ್ಲ, ಇಷ್ಟನ್ನು ನಾನು ಕಟಿಂಗ್ ಮಾಡಿ ಆಮೇಲೆ ಮಾರ್ಕಿಂಗನ್ನು ನಿಮಗೆ ತೋರಿಸ್ತೀನಿ. ಇದಾಯಿತು, ಇದು ಸ್ಲೀವ್ಗೆ. ಆಮೇಲೆ ಈ ಪಾರ್ಟ್ಸನ್ನು ಓಪನ್ ಮಾಡಿಬಿಟ್ಟು ಇವಾಗ ನಾನು ಮೊದಲಿಗೆ ಸ್ಟಾರ್ಟಿಂಗ್ ಏನು ಟೈಲರಿಂಗ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮೊದಲಿಗೆ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಸೆಪ್ರೇಟಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬ್ಯಾಕ್ ಪಾರ್ಟನ್ನು ನಾನು ಕಟಿಂಗನ್ನು ಮಾಡ್ತೀನಿ. ಸೊಂಟದ ಸುತ್ತಳತೆ ನಾನು 7.25 ಇಂಚ್ ಐತೆ, ಅದನ್ನು ಕೂಡ ನಾನು ಅಳತೆ ಮಾಡಿದ್ದೀನಿ. ಅಂದರೆ ಟೋಟಲಾಗಿ 30 ಇಂಚು ಸೊಂಟದ ಸುತ್ತಳತೆ ಆಯಿತು. ಅದನ್ನು 4 ಭಾಗ ಮಾಡಿದರೆ ನಾವು 7.25 ಇಂಚ್ ಬರ್ತದೆ. ಇದಾದ ನಂತರ ನಾವು ಬ್ಯಾಕ್ ಪಾರ್ಟನ್ನು ಬ್ಲೌಸನ್ನು ಯಾವುದೇ ಒಂದು ಬ್ಲೌಸನ್ನು ಲೆಂತ್ ನೋಡ್ಕೋಬೇಕಾಯ್ತು ಅಂತಂದರೆ ಬ್ಯಾಕ್ ಪಾರ್ಟನ್ನು ನಾವು ತೊಗೋಬೇಕು. ಇಲ್ಲಿ ಶೋಲ್ಡರ್ ಇನ್ ಜಾಯಿಂಟ್ ಮಾಡಿರ್ತಾರಲ್ಲ, ಇಲ್ಲಿಂದ ಹಿಡಿದು ಇವಾಗ ಇಲ್ಲಿ ಸೆಂಟ್ರ್ ಡಾಟ್ ಏನು ಹಿಡಿದಿರ್ತೀವಲ್ಲ ಬ್ಯಾಕ್ ಪಾರ್ಟಲ್ಲಿ, ಅಲ್ಲಿ ಎಂಡಿಂಗ್ವರೆಗೂ ನಾನು ನೋಡ್ತಾ ಇದ್ದೀನಿ. 12.5 ಬರ್ತಾಯಿದೆ. ಇಲ್ಲಿ ನಾನು 13 ಇಂಚು ತೊಗೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಲೆಂತ್ ಇರಲಿ ಅಂತ ಹೇಳಿದರು, ಅದಕ್ಕೋಸ್ಕರ ಬ್ಲೌಸ್ ಲೆಂತನ್ನು 13 ಇಂಚು ತೊಗೊಳ್ತಾ ಇದ್ದೀನಿ. ಬ್ಲೌಸ್ ಲೆಂತು 13 ಇಂಚು. ಸೊ ಇಲ್ಲಿಗೆ ಒಂದು ಈ ರೀತಿಯಾಗಿ ಲೈನನ್ನು ಹಾಕೊಂಡ್ಬಿಡೋಣ. ಇದಾದ ನಂತರ ಇಲ್ಲಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾವು ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ನಾವು ತೊಗೋಬೇಕಾಗ್ತದೆ. ಯಾಕಂತಂದರೆ ಇಲ್ಲೇ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಂತ ತೊಗೋಬೋದು. ಇಲ್ಲ ಅಂತಂದರೆ ನೀವು ಲೈನಿಂಗ್ ಬ್ಲೌಸ್ ರೀತಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಆಮೇಲೆ ಬೆನ್ ಪಟ್ಟಿ ನಾವು ಸ್ಟಿಚ್ ಮಾಡುವಾಗ ಬೇರೆ ಬಟ್ಟೆನ ತೊಗೊಂಡು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಇಲ್ಲಿ ಸ್ಟಿಚಿಂಗೋಸ್ಕರ 1/2 ಇಂಚು, ಇಲ್ಲಿ ಸ್ಟಿಚಿಂಗೋಸ್ಕರ 1/2 ಇಂಚು, ಟೋಟಲಾಗಿ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಇಲ್ಲ ನಾವು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿಯಾಗಿ ನಾವು ಇಲ್ಲೇ ಫೋಲ್ಡ್ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದು ಫೋಲ್ಡಿಂಗೋಸ್ಕರ ಒಂದು 1/2 ಇಂಚು, ಇದು ಟೋಟಲಾಗಿ 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಕೆಳಗಡೆ 1.5 ಇಂಚು ಮತ್ತು ಮೇಲ್ಗಡೆ 1/2 ಇಂಚು ಅಂದರೆ ಟೋಟಲಾಗಿ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇತ್ತು ನಾನಿಲ್ಲಿ ಬೆನ್ ಪಟ್ಟಿ ಏನೈತಲ್ಲ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ತೊಗೊಳ್ತೀನಿ. ಹೀಗಾಗಿ ನಾನು 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಳ್ತೀನಿ. ಬ್ಲೌಸು 13 ಇಂಚು, ಆಮೇಲೆ 14 ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕೊಳ್ತೀನಿ. ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ ಅವ್ರಿಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಸೆಪ್ರೇಟ್ ಮಾರ್ಕಿಂಗನ್ನು ತೋರಿಸ್ತಾ ಇದ್ದೀನಿ.
ಸ್ಟ್ರೈಟಾಗಿ ಇಲ್ಲೊಂದು ಲೈನನ್ನು ಎಳ್ಕೊಂಡು ಬಿಡೋಣ. ಇದು 32 ಎದೆ ಸುತ್ತಳತೆ ಆಗಿರೋದ್ರಿಂದ ಶೋಲ್ಡರ್ ಬಂದು ನಾನಿಲ್ಲಿ ಇದು ಕೊರಳಿನ ಲೆಂತ್ ಬಂದು 9 ಇಂಚನ್ನು ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಲೆಂತ್ ಬೇಸ್ ಮೇಲೆ ನಾನಿಲ್ಲಿ ಶೋಲ್ಡರನ್ನು 4.75 ಇಂಚನ್ನು ನಾನು ಶೋಲ್ಡರ್ ತೊಗೊಳ್ತಾ ಇದ್ದೀನಿ. ಇಲ್ಲ 5 ಇಂಚ್ ತೊಗೊಂಡ್ರು ಪರವಾಗಿಲ್ಲ. 5 ಇಂಚಿಗೆ ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ಕೂಡ 5 ಇಂಚಿಗೆ ಮಾರ್ಕಿಂಗನ್ನು ಮಾಡ್ತೀನಿ. ಇದಾದ ನಂತರ ಇಲ್ಲಿ ಮೊದಲಿಗೆ ಆರ್ಮೋಲ್ ಲೆಂತನ್ನು ನಾವು ಮಾರ್ಕಿಂಗ್ ಮಾಡಬೇಕು ಅಂತಂದರೆ ಇಲ್ಲಿ ಆರ್ಮೋಲ್ ಲೆಂತನ್ನು ನನಗೆ ರೆಡಿ ಬ್ಲೌಸ್ ಒಳಗೆ ಅಳತೆನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಲೈಟಾಗಿ ಎಳ್ಕೊಂಡು ನೋಡಿದರೆ ಕರೆಕ್ಟಾಗಿ 7.25 ಇಂಚ್ ಬರಲಾತೈತಿ. ಇಲ್ಲಿ ಮೊದಲಿಗೆ ನಾನು ಆರ್ಮೋಲ್ ಲೆಂತ್ 5 ಇಂಚನ್ನು ತಗೊಂಡು ಅಳತೆನ ತೊಗೊಳ್ತೀನಿ. ಹಾಗೆ ಎದೆ ಸುತ್ತಳತೆ ಏನೈತಿ 8 ಇಂಚ್ ಇದ್ದರೆ ಬ್ಯಾಕ್ ಪಾರ್ಟಲ್ಲಿ 8 ಇಂಚ್ ಇಡ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1.5 ಇಂಚನ್ನ ತೊಗೊಳ್ತೀನಿ, ಸಾಕಾಗುತ್ತೆ. ಆಮೇಲೆ ಇಲ್ಲಿ ಬಂದು 3/4 ಇಂಚಿಗೆ ನಾನು ಬ್ಯಾಕ್ ಪಾರ್ಟ್ ಇದು ನಾನು ತೋರಿಸ್ತಾ ಇರೋದು ಬ್ಯಾಕ್ ಪಾರ್ಟು 3/4 ಇಂಚಿಗೆ ತೊಗೊಂಡು ಇವಾಗ ಲೈನನ್ನು ಹಾಕ್ಕೊಂಡು ಬಿಡೋಣ. ಆಮೇಲೆ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಏನಂತಲ್ಲ ಇಲ್ಲಿ ಕನ್ಫ್ಯೂಷನ್ ಆಗಬೇಡ್ರಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ 1/2 ಇಂಚು, ಆಮೇಲೆ ಶೋಲ್ಡರ್ ಜಾಯಿಂಟಲ್ಲಿ 1/2 ಇಂಚು, ಟೋಟಲಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬರುತ್ತಲ್ಲ ಅಷ್ಟಕ್ಕೆ ಇವಾಗ ನಾನು ಈ ರೀತಿಯಾಗಿ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಆರ್ಮ್ಹೋಲ್ ಲೆಂತ್ ನಮಗೆ 7.25 ಇಂಚ್ ಬರಬೇಕಲ್ಲ, ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಯಿತು ಅಂತಂದ್ರೆ ಇದು ಎಕ್ಸ್ಟ್ರಾ ಏಟ್ ಉಳಿತೈತಿ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ. ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ 7.25 ಇಂಚನ್ನು ಬರ್ತಾಯಿದೆ. ಸೊ ಇದು ಒಂದು ಆರ್ಮೋಲ್ ಲೆಂತು 5 ಇಂಚ್ ತೊಗೊಂಡಿದ್ದೀನಿ, ಕರೆಕ್ಟಾಗಿಯೇ ಇದೆ. ಅಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟೆ ನಾನು ತೊಗೊಂಡಿರೋದು. ಇದಾದ ನಂತರ ಸೊಂಟದ ಸುತ್ತಳತೆ ಬಂದು 7.25 ಇಂಚು, 7.25 ಇಂಚಿಗೆ ಒಂದು ಮಾರ್ಕಿಂಗನ್ನು ಹಾಕ್ತೀನಿ. ಇದಾದ ನಂತರ ಬ್ಯಾಕಲ್ಲಿ ಟಕ್ಸ್ ಪಾಯಿಂಟ್ಗೋಸ್ಕರ ನಾನು 3/4 ಇಂಚನ್ನು ಮಾರ್ಕಿಂಗ್ ಮಾಡ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚು. ಇವೆರಡು ಮಾರ್ಜಿನನ್ನು ಇವಾಗ ಸೇರಿಸ್ಕೊಳ್ತೀನಿ. ಇದಾದ ನಂತರ ಇಲ್ಲಿ ಸೊಂಟದ ಸುತ್ತಳತೆ ಏನು ಹಾಕಿರ್ತೀವಲ್ವ ಇದನ್ನೇ ಫೋಲ್ಡ್ ಮಾಡಿಬಿಟ್ಟು ಮಾರ್ಕಿಂಗ್ನ ಮಾಡಿದ್ವಿ ಅಂತಂದರೆ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಪಾಯಿಂಟು ನಮಗೆ ಸಿಗೋಯಿತು. ಆಮೇಲೆ 3/4 ಇಂಚನ್ನು ನಾವು ತೊಗೊಂಡಿದ್ವಲ್ವ 3/4 ಇಂಚನ್ನು ನಾವು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ 1 ಇಂಚ್ ಏನಿರುತ್ತಲ್ಲ ಫೋಲ್ಡಿಂಗ್ ಮಾಡಿಬಿಟ್ಟು ಆ ಸೈಡ್ ಅರ್ಧ ಮತ್ತು ಈ ಸೈಡ್ ಈ ರೀತಿಯಾಗಿ ತೊಗೊಂಡು ಲೆಂತ್ ಏನೈತಲ್ಲ ಅಂದಾಜಿಗೆ ನಾನಿಲ್ಲಿ 3.25 ಇಂಚನ್ನು ತೊಗೊಳ್ತಾ ಇದ್ದೀನಿ ಲೆಂತು. ಬ್ಯಾಕ್ ಪಾರ್ಟು ಟಕ್ಸ್ ಪಾಯಿಂಟ್ ಆಯಿತು. ಆಮೇಲೆ ನಾನು ಇಲ್ಲಿ ಇವಾಗ ಕಟಿಂಗ್ ಮಾಡಲ್ಲ, ಹಾಗೆ ಡ್ರಾ ಮಾಡಿ ತೋರಿಸ್ತೀನಿ. ನಾನು ಬ್ಯಾಕ್ ಪಾರ್ಟ್ ಏನೈತಲ್ಲ ಕೊರಳಿನ ಲೆಂತ್ ಬಂದು 9 ಇಂಚು ತೊಗೊಳ್ತೀನಿ. ಹಾಗೆ ಇಲ್ಲಿ 2.25 ಇಂಚು ನಾನು ವಿಡ್ತನ್ನು ತೊಗೊಳ್ತೀನಿ. ಬ್ರಾಡ್ ಜಾಸ್ತಿ ಬೇಡ ಅಂತ ಹೇಳಿದರು, ಜಾಸ್ತಿ ಬೇಕು ಅಂತಂದರೆ ಇಲ್ಲಿ 2.5 ಇಂಚು ತೊಗೋಬೋದು. ಇಲ್ಲಿ ಮೇಲ್ಗಡೆ ನಾನು 2 ಇಂಚನ್ನು ನಾನು ವಿಡ್ತನ್ನು ತೊಗೊಳ್ತಾ ಇದ್ದೀನಿ. 2.25 ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕಿಂಗ್ನ ಹಾಕಿ ಸೇರಿಸ್ತೀನಿ. ಇದಕ್ಕೆ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲ ನೀವು ಬೇರೆ ಶೇಪ್ ಬೇಕು ಅಂತಂದರೆ ಕೊಡ್ಬೋದು. ನಾನಿಲ್ಲಿ ರೌಂಡ್ ಶೇಪೇ ಕೊಟ್ಟು ಸ್ಟಿಚಿಂಗ್ ಮಾಡು ಅಂತ ಹೇಳಿರೋದ್ರಿಂದ ನಾನಿಲ್ಲಿ ನೋಡಿದ್ರಲ್ವ. ಇವಾಗ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಇನ್ನು ಇದೇ ಒಂದು ಮೆಜರ್ಮೆಂಟ್ ತೊಗೊಂಡು ಫ್ರಂಟ್ ಪಾರ್ಟನ್ನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಇದನ್ನು ಇವಾಗ ಕಟಿಂಗ್ ಮಾಡ್ತೀನಿ. ಅಂದರೆ ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ ಮಾಡ್ತಿರ್ತಾರಲ್ಲ ಏನೂ ಕನ್ಫ್ಯೂಷನ್ ಆಗದೇ ರೀತಿಯಾಗಿ ಕಟಿಂಗ್ ಮಾಡೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದಾದ ನಂತರ ಬೇರೆ ಟೈಪ್ ಬ್ಲೌಸ್ ಕಟಿಂಗ್ ಕೂಡ ಕರೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಇಲ್ಲಿ ಯಾವುದೇ ಕನ್ಫ್ಯೂಷನ್ ಆಗಬಾರ್ದು. ಅದೇ ಬ್ಲೌಸನ್ನು ತೊಗೊಂಡ್ಬಿಟ್ಟು ಆ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತೀನಿ. ಹಾಗೆ ಇದಾದ ನಂತರ ಇಲ್ಲಿ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗನ್ನು ನಾನು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ನಮಗೆ ಇಲ್ಲಿ ಶೋಲ್ಡರು ಜಾಸ್ತಿ ಇತ್ತು ಅಂತಂದರೆ ಇಲ್ಲಿ ಸಾಕಾಗಲ್ಲ ಬಟ್ಟೆ ಅಂತ ಹೇಳಿ ಕೆಳಗಡೆ ತೊಗೋಬೋದು. ಇಲ್ಲಿ ನಮಗೆ ಮಾರ್ಕಿಂಗ್ಗೆ ಸಾಕಾಗ್ತಿದೆ. ಆರ್ಮೋಲ್ ಲೆಂತ್ ಕೂಡ ಇಲ್ಲಿ ಕರೆಕ್ಟಾಗಿ ನಮಗೆ ಇಲ್ಲಿಗೆ 5 ಇಂಚ್ ಬರುತ್ತಲ್ಲ, ನಾವು ಇಲ್ಲಿವರೆಗೂ ನಾವು ತೊಗೋಬೋದು.
ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಒಂದು 1/4 ಇಂಚ್ ಆಗುವಷ್ಟು ಬಿಟ್ಟಿದ್ದೀನಿ. ಯಾಕಂತಂದರೆ ಹುಕ್ಸ್ಪಟ್ಟಿ ಗುಂಡಿಪಟ್ಟಿ ಅಟ್ಯಾಚ್ಗೋಸ್ಕರ ಅಂತೇಳಿ ಇಷ್ಟು ಬಿಟ್ಬಿಟ್ಟು ನಾನು ಶೋಲ್ಡರನ್ನು 5 ಇಂಚ್ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕನ್ನು ಮಾಡಿ ಬಿಡೋಣ ಅಂತ. ಸಿಂಪಲ್ಲಾಗಿ ಇವಾಗ ಚೆಸ್ಟು ಜಾಸ್ತಿ ಇದೆ ಅಂತಂದರೆ ನೀವು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ಗೆ ನೀವು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲಿ ನಾನು 1.5 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಟೋಟಲಾಗಿ ಬ್ಯಾಕ್ ಪಾರ್ಟಲ್ಲಿ 14 ಇಂಚ್ ತೊಗೊಂಡಿದ್ದೀವಲ್ಲ, ಇಲ್ಲಿ ನಾನು 15.5 ಇಂಚು ಫ್ರಂಟ್ ಪಾರ್ಟಲ್ಲಿ ತೊಗೋತಾ ಇದ್ದೀನಿ. 15.5 ಇಂಚ್ಗೆ ಒಂದು ಈ ರೀತಿಯಾಗಿ ಮಾರ್ಕಿಂಗನ್ನು ಹಾಕ್ತೀನಿ. ಇದಾದ ನಂತರ ಇವಾಗ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಯಾವ ರೀತಿಯಾಗಿ ನಾವು ಇಲ್ಲಿ ಕ್ರಾಸ್ ಬೆಲ್ಟನ್ನು ಮಾರ್ಕಿಂಗ್ ಮಾಡಬೇಕು ಅಂತಂದರೆ ಏನು ಟೆನ್ಷನ್ ಇಲ್ಲಾದರೆ ಇಲ್ಲಿ 2 ಇಂಚ್ಗೆ ಈ ರೀತಿಯಾಗಿ ಒಂದು 2 ಇಂಚ್ಗೆ ನೀವು ಮಾರ್ಕಿಂಗನ್ನು ಮಾಡಿಬಿಡಿ. ಯಾಕಂತಂದರೆ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಮಾಡ್ಲಾತಿರ್ತಾರಲ್ಲ ಡಿಟೋ ಕರೆಕ್ಟಾಗಿ ರೆಡಿ ಬ್ಲೌಸ್ ರೀತಿಯೇ ಕಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಿರುವಾಗ ಈ ಮೆಥಡ್ ನೀವು ಫಾಲೋ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ. ಇದಾದ ನಂತರ ಇವಾಗ ಇದು ಸುತ್ತಳತೆ 8 ಇಂಚ್ ಇದೆಯಲ್ಲ, ಇದಕ್ಕೆ 1.5 ಇಂಚ್ ಆ್ಯಡ್ ಮಾಡಿಬಿಟ್ಟು ನಾವು ಫಸ್ಟ್ ಅಪೆಕ್ಸ್ ಪಾಯಿಂಟನ್ನು ನಾನು ಮಾರ್ಕಿಂಗ್ ಮಾಡ್ತೀನಿ. ಇಲ್ಲಿ ಇದು 9.5. ಆಮೇಲೆ ಇಲ್ಲಿ ಕೂಡ ಮೊದಲಿಗೆ ನೆಕ್ ಬಿಡ್ತು 2 ಇಂಚು. ಆಮೇಲೆ ಫ್ರಂಟ್ ಪಾರ್ಟಲ್ಲಿ ನೆಕ್ ಲೆಂತ್ ಬಂದು ನಾನು 6.25 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ 2.25 ಇಂಚು ಬಿಟ್ಟು ಮೊದಲಿಗೆ ಕೊರಳಿನ ಸೇಪನ್ನು ಮಾರ್ಕಿಂಗನ್ನು ಮಾಡ್ತೀನಿ. ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸ್ಬಿಟ್ಟೆ ಕೊರಳಿನ ಲೆಂತ್ ಬಂದು 6.25 ಇಂಚನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ರೌಂಡ್ ಶೇಪನ್ನು ನಾನು ಇದಾದ ನಂತರ ಇಲ್ಲಿ ಇದೇ ಸುತ್ತಳತೆಯನ್ನು ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ 8 ಇಂಚ್ ಇತ್ತಲ್ಲ, 8.25 ಇಂಚ್ ಮಾರ್ಕಿಂಗ್ ಮಾಡ್ತೀನಿ. ಯಾಕಂತಂದರೆ ಇಲ್ಲಿ ಟಕ್ಸ್ ಪಾಯಿಂಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ 8.25 ಇಂಚನ್ನು ತೊಗೊಂಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು 5 ಇಂಚು. ಇದಾದ ನಂತರ ಆರ್ಮೋಲ್ ಲೆಂತು 5 ಇಂಚ್ ತೊಗೊಂಡು ಇವಾಗ ಮಾರ್ಕಿಂಗನ್ನು ಮಾಡ್ತೀನಿ. ಇದಾದ ನಂತರ ಇಲ್ಲಿ ನಾನು ಒಂದು 1/2 ಇಂಚ್ ಅಷ್ಟೇ ತಗೋತೀನಿ ಸೇಪ್ಗೋಸ್ಕರ ಅಂಥೇಳಿ. ಇವಾಗ ಆಮೇಲೆ ಇಲ್ಲಿ 1/2 ಇಂಚ್ ಬಿಟ್ಟು ಇಲ್ಲಿ ಆಮೇಲೆ ಲೆಂತನ್ನು ಚೆಕ್ ಮಾಡ್ಕೊಳ್ಳೋಣ ಅಂತ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿವರೆಗೂ ನೀವು ಇಲ್ಲಿ ನೋಡ್ತಾ ಇರ್ಬೋದು 7.5 ಇಂಚ್ ಬರ್ತಿದೆ. ನಮಗೆ ಇಲ್ಲಿ 1/4 ಇಂಚ್ ಏನೈತಿಲ್ಲ, ಇಲ್ಲಿ ಟಕ್ಸ್ ಹಿಡಿದಾಗ ಕಡಿಮೆ ಬರುತ್ತೆ. ರೆಡಿ ಏನೈತಿಲ್ಲ 7.25 ಇಂಚ್ ಆದ ನಂತರ ಆರ್ಮೋಲ್ ಲೆಂತ್ ಕರೆಕ್ಟಾಗಿಯೇ ಇರುತ್ತೆ. ಇದಾದ ನಂತರ ಮೊದಲಿನ ಅಪೆಕ್ಸ್ ಪಾಯಿಂಟ್ 9.5 ಇಂಚ್ ಅಲ್ಲ, ಆಮೇಲೆ ಇಲ್ಲಿ ನಾನು 10 ಇಂಚ್ಗೆ ತೊಗೋತೀನಿ. ಯಾಕೆ 10 ಇಂಚ್ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೆ 10 ಇಂಚ್ ಹೋಗುತ್ತೆ, ಅದಕ್ಕೋಸ್ಕರ 10 ಇಂಚ್ ತೊಗೋತೀನಿ. ಇದಾದ ನಂತರ ಏನೈತಲ್ಲ ಇಲ್ಲಿಗೆ ಟಕ್ಸ್ ಎಷ್ಟು ಲೆಂತ್ ಬೇಕನ್ನು ನೋಡಿಕೊಂಡು ನೀವು ತೊಗೋಬೋದು. ನಾನಿಲ್ಲಿ 12.5 ತೊಗೋತೀನಿ. ಓಕೆ, ಈ ರೀತಿ ಕೂಡ ನೀವು ತೊಗೋಬೋದು. ಇಲ್ಲ ಇದೇ ಬೇಸ್ ಮೇಲೆ ನೀವು ಕಟಿಂಗ್ ಮಾಡ್ತೀನಿ ಅಂತಂದರೆ ಈ ರೀತಿ ತೊಗೋಬೋದು. ನಮಗೆ ಅಪೆಕ್ಸ್ ಪಾಯಿಂಟ್ ಅದು ಇನ್ನೂ ನಮ್ಗೆ ಮಾರ್ಕಿಂಗ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತಂದರೆ ಈ ರೀತಿಯಾಗಿ 1/2 ಇಂಚ್ ತೊಗೊಂಡ್ಬಿಟ್ಟು ಇಲ್ಲಿ ಲೆಂತ್ ನೋಡಿಕೊಂಡು ನೀವು ಮಾರ್ಕಿಂಗನ್ನು ಮಾಡಬೇಕು. ಅಥವಾ ಅಳತೆ ಬ್ಲೌಸನ್ನು ಇಟ್ಬಿಟ್ಟು ಈ ರೀತಿಯಾಗಿ ಅಳತೆ ಬ್ಲೌಸನ್ನು ಇಟ್ಬಿಟ್ಟು ನೀವು ಈ ರೀತಿಯಾಗಿ ನೋಡ್ಕೋಬೋದು. ಅಂದರೆ ಇದಕ್ಕಿಂತ ಒಂದು ಬ್ಲೌಸ್ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನಮಗೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಇದು ಕರೆಕ್ಟಾಗಿ ನಮ್ಗೆ ಲೆಂತ್ ಅನ್ನೋದು ಸಿಕ್ಬಿಡ್ತೈತಿ. ಇದಾದ ನಂತರ ಇಲ್ಲಿ 1 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಕ್ರಾಸ್ ಬೆಲ್ಟ್ ಸೇಫ್ಗೋಸ್ಕರ ಅಂತ ಹೇಳಿ ಈ ಸೈಡ್ 1 ಇಂಚ್ ಮಾಡ್ತೀನಿ, ಈ ಸೈಡ್ 1/2 ಇಂಚನ್ನು ತೊಗೊಳ್ತೀನಿ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ನಾವು ಸೆಂಟರ್ ಪಾಯಿಂಟ್ ಟಕ್ಸ್ ಪಾಯಿಂಟ್ ಏನು ಮಾರ್ಕಿಂಗ್ ಮಾಡಿವಲ್ಲ, ಇಲ್ಲಿ ಮಧ್ಯದಲ್ಲಿ ನಾವು ಎಲ್ಲಿಗೆ ನಾವು ಟಕ್ಸನ್ನು ನಾವು ಮಾರ್ಕಿಂಗ್ ಮಾಡಬೇಕು ಅಂಥೇಳಿ ಇಲ್ಲಿ 3.5 ಇಂಚಿಗೆ ನಾನು ಈ ಒಂದು ಟಕ್ಸ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡ್ತೀನಿ. ಆಮೇಲೆ ಇಲ್ಲಿ ನಾವು ಟಕ್ಸ್ ಬಿಡ್ತಾನೆ ಎಷ್ಟು ತೊಗೊಳ್ತೀವಿ ಅನ್ನೋದು, ನಾವು ಎಷ್ಟನ್ನು ಇಲ್ಲಿ ಟಕ್ಸ್ ಪಾಯಿಂಟ್ ಇಡ್ತೀವಿ ಅನ್ನೋದನ್ನು ಇಲ್ಲಿ ಮಾರ್ಕಿಂಗ್ ಮಾಡಬೇಕಾಗ್ತೈತಿ. ನಾನು ಆ ಸೈಡ್ 1 ಇಂಚು, ಈ ಸೈಡ್ 1 ಇಂಚು ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಲೆಂತ್ ಒಂದು 2.25 ಇಂಚಿಗೆ ನಾನು ಲೆಂತನ್ನು ಮಾರ್ಕಿಂಗನ್ನು ಮಾಡ್ತೀನಿ. ಇದಾದ ನಂತರ ಸೊಂಟದ ಸುತ್ತಳತೆ ಎಷ್ಟಿದೆ 7.25 ಇಂಚ್ ಅದ, ಅದನ್ನು ಮಾರ್ಕಿಂಗ್ ಮಾಡ್ತೀನಿ ಮೊದಲಿಗೆ. ಇದಾದ ನಂತರ ಬಿಡ್ತೀವಿ 1 ಇಂಚ್ ತೊಗೊಂಡಿದ್ವಲ್ಲ, ಇದೊಂದು ಇಂಚು ಇದೊಂದು ಇಂಚು ಕರೆಕ್ಟಾಗಿ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನು ಕರೆಕ್ಟಾಗಿ ನಮ್ಗೆ 1.5 ಇಂಚ್ ಅನ್ನೋದು ಕರೆಕ್ಟಾಗಿನ ಸ್ಟಿಚಿಂಗ್ ಮಾರ್ಜಿನ್ ಉಳ್ಕೊಂಡೈತಿ. ಇವಾಗ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾನು ಸೇರಿಸ್ಕೊಳ್ತೀನಿ. ಆಮೇಲೆ ಇಲ್ಲಿಂದನೂ ಇಲ್ಲಿಗೆ 1.5 ಇಂಚು ಮಾರ್ಕಿಂಗನ್ನು ಮಾಡ್ತೀನಿ.
ಇವಾಗ ಇವು 2 ಪಾಯಿಂಟನ್ನು ಇವಾಗ ನಾನು ಸೇರಿಸ್ಕೊತೀನಿ. ಹಾಗೆ ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಬೆಲ್ಟ್ ಸೇಪ್ಗೋಸ್ಕರ ಅಂಥೇಳಿ ಇಷ್ಟೇ ನೋಡಿರಿ. ಸಿಂಪಲ್ಲಾಗಿ ನಾವು ನಾರ್ಮಲ್ ಬ್ಲೌಸ್ ಕಟ್ಟಿಂಗನ್ನು ಮಾಡೋದು. ನೀವು 4 ಟಕ್ಸನ್ನು ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಇವಕ್ಕೆ ಡಿಸ್ಟೆನ್ಸ್ ಎಷ್ಟು ಬೇಕು 1.5 ಇಂಚ್ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಿಬಿಟ್ಟು ನೀವು ಟಕ್ಸ್ ಪಾಯಿಂಟನ್ನು ಮಾರ್ಕಿಂಗ ಮಾಡಬೇಕಾಗ್ತದೆ. ಇಲ್ಲಿ ನಾನು 3 ಟಕ್ಸ್ ಹಿಡಿಯೋದ್ರಿಂದ ನಾನು ಅಷ್ಟೇ ಇಲ್ಲಿ 2.5 ಲೆಂತ್ ಬಂದು 2.5 ಇಂಚನ್ನು ತೊಗೊಂಡಿದ್ದೀನಿ. ನಾನು 3 ಟಕ್ಸ್ ಹಿಡಿದು ಇದನ್ನ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ ಇಲ್ಲಿ ಮಾರ್ಕಿಂಗನ್ನು ನಾನು 3 ಟಕ್ಸನ್ನು ಮಾರ್ಕಿಂಗನ್ನು ಮಾಡ್ತೀನಿ. ಇದು ಕರೆಕ್ಟಾಗಿ ಸೆಂಟ್ರಲ್ಲಿ ಬರಬೇಕು. ನೀವು ಬೇಕು ಅಂತಂದರೆ ಈ ಸೈಡ್ ಕೂಡ ಈ ರೀತಿಯಾಗಿ ನೀವು ಟಕ್ಸನ್ನು ನೀವು ಸ್ಟಿಚಿಂಗ್ ಮಾಡ್ಬೋದು. ಇನ್ನು ಆರಾಮಾಗಿ ಈ ರೀತಿಯಾಗಿ ನೀವು ಬ್ಲೌಸ್ ಕಟಿಂಗ್ ಮೆಥಡ್ ಕರೆಕ್ಟಾಗಿ ಬಂತು ಅಂತಂದರೆ ಆರಾಮಾಗಿ ನೀವು ಬ್ಲೌಸು ಸ್ಟಿಚಿಂಗನ್ನು ಮಾಡ್ಬೋದು. ಇದಾದ ನಂತರ ಏನೋ ಕಟಿಂಗ್ ಮಾಡ್ಕೊಳ್ತೀನಿ. ಆದ ನಂತರ ಆ ಕ್ರಾಸ್ ಬೆಲ್ಟನ್ನು ನಾನು ಸೆಪ್ರೇಟಾಗಿ ಕಟಿಂಗ್ ಮಾಡ್ತೀನಿ. ಇವಾಗ ಕ್ರಾಸ್ ಬೆಲ್ಟ್ ಇಲ್ಲಿ ನೋಡ್ತಾ ಇದ್ದೀನಿ. ಈ ಸೈಡ್ 3 ಇಂಚ್ ಐತಿ. ಒಂದು ಸೈಡ್ 3 ಇಂಚ್ ಐತಿ, ಒಂದು ಸೈಡ್ 2.5 ಇಂಚ್ ಐತಿ. ಇಲ್ಲಿ ನಾನು ಫೋಲ್ಡಿಂಗ್ ಮಾಡಿ ನಾನು 4 ಲೇಯರನ್ನು ನಾನು ಕಟ್ಟಿಂಗ್ ಮಾಡ್ಲಿಕ್ಕತ್ತೀನಿ. ಬಟ್ಟೆ ಎಕ್ಸ್ಟ್ರಾ ಇದೆ ಅಂತಂದರೆ ಈ ರೀತಿಯಾಗಿ 4 ಲೇಯರನ್ನು ನೀವು ಕಟ್ಟಿಂಗ್ ಮಾಡ್ಬೋದು. ಇಲ್ಲ ಕಡಿಮೆ ಇದೆ ಅಂತಂದರೆ ನೀವು ಬೇರೆ ಬಟ್ಟೆ ಕೂಡ ಕ್ರಾಸ್ ಬೆಲ್ಟ್ಗೆ ಅಟ್ಯಾಚನ್ನು ಮಾಡ್ಬೋದು. ಈ ಸೈಡ 3 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಅಂದಾಜಾಗಿ 9.5 ಇಂಚನ್ನು ತಗೊಂಡಿದ್ದೀನಿ. ಈ ಸೈಡ 2.5 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಈ ರೀತಿಯಾಗಿ ಇದರೊಳಗೆ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಮಾಡಿ ತೊಗೊಂಡಿರ್ತೀವಲ್ಲ ಬ್ಯಾಕ್ ಪಾರ್ಟಲ್ಲಿ, ಇಲ್ಲಿ ಒಂದು ಹಾಫ್ ಇಂಚ್ ಹೋಗಿ ನಮಗೆ ಕರೆಕ್ಟಾಗಿನ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ರೆಡಿ ಬರುತ್ತೆ. ನಾನು ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಕೂಡ ಇದೇ ಮೆಥಡ್ನ ಯೂಸ್ ಮಾಡ್ತೀನಿ. ಕರೆಕ್ಟಾಗಿನೇ ಫಿಟ್ಟಿಂಗ್ ಬರ್ತೈತಿ. ಈ ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೀನಿ. ಹಾಗೆ ಸ್ಲೀವ್ ಕಟ್ಟಿಂಗ್ ಹಲವಾರು ವಿಡಿಯೋಗಳು ತೋರಿಸಿದ್ದೀನಿ. ಹೀಗಾಗಿ ನಾನು ಇವತ್ತು ಸ್ಲೀವ್ ಕಟ್ಟಿಂಗ್ ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ತೋರಿಸೋದಿಲ್ಲ. ನೆಕ್ಸ್ಟ್ ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಖಂಡಿತವಾಗ್ಲೂ ನಾನು ಇದೇ ಬ್ಲೌಸ್ ಮೆಜರ್ಮೆಂಟ್ ಇರ್ತಕ್ಕಂಥ ಒಂದು ಈ ಬ್ಲೌಸ್ ಅಥವಾ ಬೇರೆ ಇದೇ ಅಳತೆ ಬ್ಲೌಸ್ ಇನ್ನೊಂದಿದೆ, ಆ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಫ್ರೆಂಡ್ಶಿಪ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ
ಟೈಲರಿಂಗನ್ನು ಸ್ಟಾರ್ಟ್ ಮಾಡ್ಲಕತ್ತೀರ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಹೀಗಾಗಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ನೆಕ್ಸ್ಟ್ ಒಂದು ನಿಮಗೆ ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.